ಎಲ್ಲರಿಗೂ AM ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. BA 6ನೇ ಸೆಮಿಸ್ಟರ್ NEP ಡಿಗ್ರಿ ಎಕ್ಸಾಮಿನೇಷನ್ ಆಗಸ್ಟ್ ಮತ್ತು ಸೆಪ್ಟೆಂಬರ್ 2024ರಲ್ಲಿ ನಡೆದಂತಹ ಪೊಲಿಟಿಕಲ್ ಸೈನ್ಸ್ ದ ಮಾಡರ್ನ್ ಇಂಡಿಯನ್ ಪೊಲಿಟಿಕಲ್ ಥಿಂಕರ್ಸ್ ಎನ್ನುವಂತಹದ್ದು DSC 16. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಈಗಾಗಲೇ ನಾವು 1ರಿಂದ 6ನೇ ಸೆಮಿಸ್ಟರ್ನವರೆಗೆ ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಕನ್ನಡ, ಇಂಗ್ಲೀಷ್, OEC ಸಬ್ಜೆಕ್ಟ್ ಹಾಗೂ ಇತರೆ ಸಬ್ಜೆಕ್ಟ್ಗಳು ನಾವು BA, BCom ಮತ್ತು BSc ಸಬ್ಜೆಕ್ಟ್ಗಳು ನಾವು ಈಗಾಗಲೇ ಅಪ್ಲೋಡನ್ನು ಮಾಡಿದ್ದೇವೆ. ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ನೀವು ಹೋಗಿ ಇವುಗಳನ್ನು ನೋಡ್ಬೋದು. ಜೊತೆಗೆ ಈ ಎಲ್ಲ ಕ್ವಶನ್ ಪೇಪರ್ಗಳನ್ನು ನಮ್ಮ ಟೆಲಿಗ್ರಾಮ್ ಹಾಗೂ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸಹ ನಾವು ಇದನ್ನು ಅಪ್ಲೋಡ್ ಮಾಡಿದ್ದೇವೆ. ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಚಾನಲ್ ಲಿಂಕ್ ಇದೆ, ಇನ್ಸ್ಟಾಗ್ರಾಮ್ದು ಹಾಗೂ ಟೆಲಿಗ್ರಾಮ್ದು. ನೀವು ಜಾಯ್ನ್ ಆಗಿ ಈ ಒಂದು PDF ಅಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಒಟ್ಟು 60 ಅಂಕದ ಪ್ರಶ್ನೆ ಇರ್ತದೆ, ವೆರಿ ಇಂಪಾರ್ಟೆಂಟ್. ಫಿಕ್ಸ್ ಕ್ವಶನ್ ಸಹ ನಾವು ನಮ್ಮ ವಿಡಿಯೋಗಳನ್ನು ನಾವು ಮಾಡಿದ್ದೇವೆ, ನೀವು ನಮ್ಮ ಚಾನಲ್ನಲ್ಲಿ ನೋಡಬಹುದು. ಸೊ ವೆರಿ ಇಂಪಾರ್ಟೆಂಟ್ ನೋಡ್ತೀವಿ. ಒಟ್ಟು 2 ಗಂಟೆಯ ಸಮಯವನ್ನು ನೀಡಿರ್ತಾರೆ. ಒಟ್ಟು 60 ಅಂಕದ ಪ್ರಶ್ನೆ. ಸೊ ಪ್ರಮುಖವಾಗಿ ನಾವು ನೋಡ್ತಾ ಹೋದಂತೆ ಭಾಗ 1ರಲ್ಲಿ 1 ಅಂಕದ 10 ಪ್ರಶ್ನೆಗಳಿರ್ತವೆ. ಸೊ ಅವುಗಳನ್ನು ನಾವು ನೋಡ್ತಾ ಹೋಗೋಣ. ಸೊ ಪ್ರಮುಖವಾಗಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಸತಿ ಪದ್ಧತಿ ಎಂದರೇನು? ಎರಡನೇ ಪ್ರಶ್ನೆ: ಜ್ಯೋತಿಬಾ ಫುಲೆ ಅವರು ಏಕೆ ಮೂರ್ತಿ ಪೂಜೆ ಮತ್ತು ಜಾತಿ ಪದ್ಧತಿಯನ್ನು ವಿರೋಧಿಸಿದರು? ಹೀಗೆ 10 ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಪ್ರಮುಖವಾಗಿ ನಾವು 1 ಅಂಕದ ಒಟ್ಟು 30ರಿಂದ 40 ಪ್ರಶ್ನೆಗಳನ್ನು ನಮ್ಮ ಟೆಲಿಗ್ರಾಮ್ ಹಾಗೂ ವಾಟ್ಸಪ್ ಗ್ರೂಪಲ್ಲಿ ನಾವು ಮೊದಲೇ ಅಪ್ಲೋಡನ್ನು ಮಾಡಿದ್ದೇವೆ, ಅಲ್ಲಿಂದ ನೀವು ಇವುಗಳನ್ನು ಪಡೆದುಕೊಳ್ಳಬಹುದು. ಸೊ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳಿರ್ತವೆ, ನೀವು ನೋಡ್ತಾ ಹೋಗಿ. ಸೊ ನಾವು ಇದರ ಬಗ್ಗೆ ಚರ್ಚೆಯನ್ನು ಬಹಳಷ್ಟು ಮಾಡಲ್ಲ. ಇನ್ನು ವೆರಿ ಇಂಪಾರ್ಟೆಂಟ್ 10 ಅಂಕದ್ದು ಮತ್ತು 15 ಅಂಕದ ಪ್ರಶ್ನೆ ಆಗ್ತವೆ. ಸೊ ಯಾಕಂದರೆ ಕವರೇಜ್ 50 ಅಂಕದ ಪ್ರಶ್ನೆಗಳನ್ನು ಈ ಎರಡೇ ಭಾಗ ತೆಗೆದುಕೊಳ್ತದೆ. ಒಟ್ಟು ಪ್ರಮುಖವಾಗಿ ಒಟ್ಟು 4 ಪ್ರಶ್ನೆಗೆ ನಿಮಗೆ 50 ಅಂಕಗಳು ಸಿಗ್ತವೆ. 15 ಅಂಕದ 2 ಪ್ರಶ್ನೆಗಳನ್ನು ಬರೀಬೇಕು, 10 ಅಂಕದ 2 ಪ್ರಶ್ನೆಗಳನ್ನು ಬರೀಬೇಕು. ಒಟ್ಟು 4 ಪ್ರಶ್ನೆಗಳು. ಇದರ ಮೇಲೆ ನಿಮ್ಮ ಒಟ್ಟು 90% ಮಾರ್ಕ್ಸ್ಗಳು ಈ ಒಂದು 4 ಪ್ರಶ್ನೆಗಳ ಮೇಲೆ ನಿಂತಿರ್ತವೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗ್ತವೆ. ಸಾಮಾಜಿಕ ಸುಧಾರಣೆಯಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಪಾತ್ರವನ್ನು ವಿವರಿಸಿ. ಸೊ ಪ್ರಮುಖವಾಗಿ ಹಲವಾರು ಸಾಮಾಜಿಕ ಸುಧಾರಕರು ಬರ್ತಾರೆ. ಸೊ ಚಾಪ್ಟರಲ್ಲಿ ನೋಡಬಹುದು, ಅವರ ಪಾತ್ರವನ್ನು ಕೇಳ್ತಾ ಬಂದಿದ್ದಾರೆ. ಸೊ ಪ್ರಮುಖವಾಗಿ ನಾನು ಹೇಳ್ತಾ ಬಂದಂತೆ ಬಾಲ್ ಗಂಗಾಧರ್ ತಿಲಕ್ ಅವರ ಸ್ವರಾಜ್ಯ ಪರಿಕಲ್ಪನೆ ಕುರಿತು ಚರ್ಚೆಯನ್ನು ಮಾಡುವಂಥದ್ದು, ಜೊತೆಗೆ MS ರಾಯ್ ಅವರ ಸಾಮಾಜಿಕ ವಿಚಾರಗಳ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಬರ್ತೀವಿ. ಸೊ ಈ ಎಲ್ಲ ಪ್ರಶ್ನೆಗಳನ್ನು ನಾವು ನಮ್ಮ ಟೆಲಿಗ್ರಾಮ್ನಲ್ಲಿ ಶಾರ್ಟ್ ನೋಟ್ಸನ್ನು ಸಹ ನಾನು ನೀಡಿದ್ದೇನೆ, ಅಲ್ಲಿಂದ ಇವುಗಳನ್ನು ಪಡೆದುಕೊಳ್ಳಬಹುದು. ಸೊ ಇನ್ನು ಕೊನೆಯದಾಗಿ 15 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗ್ತವೆ. ಯಾಕಂದರೆ 30 ಅಂಕ ಅಂದರೆ ಅರ್ಧ ಮಾರ್ಕ್ಸನ್ನು 50% ಮಾರ್ಕ್ಸನ್ನು ಈ ಎರಡೇ ಪ್ರಶ್ನೆಗಳು ಪಡೆದುಕೊಳ್ತವೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್. ಇನ್ನು 14ನೇ ಪ್ರಶ್ನೆ ಈ ರೀತಿಯಾಗಿದೆ: ಸಾಮಾಜಿಕ ನ್ಯಾಯ ಕುರಿತು ಅಂಬೇಡ್ಕರ್ ಅವರ ವಿಚಾರಗಳು. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ, ಸೊ 15 ಅಂಕದ ಪ್ರಶ್ನೆಗೆ ಎಷ್ಟು ಪೇಜ್ ಆನ್ಸರ್ ಬರೀಬೇಕಂದ್ರೆ 6ರಿಂದ 7 ಪೇಜ್ ಆನ್ಸರ್ ಬರೀಬೇಕು. ಸೊ ಯಾರು ಕೇಳಿದ್ರಿ? ಇನ್ನು 15ನೇ ಪ್ರಶ್ನೆ: ಜವಾಹರ್ಲಾಲ್ ನೆಹರು ಅವರ ರಾಷ್ಟ್ರೀಯವಾದದ ವಿಚಾರಗಳನ್ನು ಚರ್ಚಿಸಿ. ಸೊ ವೆರಿ ಇಂಪಾರ್ಟೆಂಟ್ ಏನಂದರೆ 15 ಅಂಕ ಬರೆಯುವಾಗ ಪೀಠಿಕೆ, ವಿಷಯ ಬೆಳವಣಿಗೆ, ಅದರಲ್ಲಿ ಪ್ರಮುಖವಾಗಿ ಪಾಯಿಂಟ್ಗಳನ್ನ ಬರೀಬೇಕು. ಆನಂತರ ಅದನ್ನ ಎಕ್ಸ್ಪ್ಲೇಷನ್ ಮಾಡಬೇಕು. ಉಪಸಂಹಾರವನ್ನು ನಿಮ್ಮ ರೀತಿಯಾಗಿ ಬರೀಬೇಕು. ಯಾಕಂದರೆ ವೆರಿ ಇಂಪಾರ್ಟೆಂಟ್. ಕೊನೆಯದಾಗಿ ನೀವು ಏನು ಬರೆದಿದ್ದೀರಿ, ನಿಮ್ಮ ಅನಿಸಿಕೆ ಏನು ಅದೇ ಅದನ್ನು ಭಾಳ ನೋಡ್ತಾರೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಸ್ವತಂತ್ರ ಭಾರತದಲ್ಲಿ ರಾಷ್ಟ್ರೀಯ ಸಮಗ್ರತೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪಾತ್ರವನ್ನು ತಿಳಿಸಿ. ಸೊ ವೆರಿ ಇಂಪಾರ್ಟೆಂಟ್ ಅಂದರೆ ನಿಮಗೆ ಏನು ಬರ್ತದೆ ಅದನ್ನು ಬರೀರಿ ಲಾಸ್ಟಾಗಿ. ಇನ್ನು ಜೊತೆಗೆ ನಿಮ್ಮ ಉಪಸಂಹಾರ ಮತ್ತು ಪೀಠಿಕೆ ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಅದರ ಜೊತೆಗೆ 1 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗ್ತವೆ. ಯಾಕಂದರೆ ಬಹಳಷ್ಟು ಪ್ರಶ್ನೆಗಳನ್ನು ಅವರು ಓದಂಗಿಲ್ಲ. ಅವರು ನೀವು ಬರೆದಂಥ 1 ಅಂಕದ ಪ್ರಶ್ನೆಗಳು, ನೀವು ಬರೆದಂಥ ಪೀಠಿಕೆ, ನೀವು ಮಾಡಿದಂಥ ಅಂಡರ್ಲೈನ್, ಸೊ ಆನ್ಸರ್ನಲ್ಲಿ ವೆರಿ ಇಂಪಾರ್ಟೆಂಟ್ ಏನಿರ್ತಾವೆ ಅಂಡರ್ಲೈನ್ ಮಾಡ್ತೀರಿ, ಅವುಗಳನ್ನು ನೋಡ್ತಾ ಹೋಗ್ತಾರೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡಿ. ಈ ಒಂದು ವಿಡಿಯೋ ಲೈಕ್ ಟಾರ್ಗೆಟ್ 100, ಎಲ್ಲರೂ ತಪ್ಪದೆ ಲೈಕನ್ನು ಮಾಡಿ. ಧನ್ಯವಾದಗಳು.